ಇನ್ನೊಬ್ಬ ನಾರಾಯಣ ಅಂತಾನೆ, ಇನ್ನೊಬ್ಬ ಬ್ರಹ್ಮ ಅಂತವನೆ. ಇಲ್ಲಿ ನಾರದರು ಹೇಳಿದ್ರಂತೆ ನೋಡಿ, ಅಯ್ಯ ನಿಮ್ಮ ಪ್ರಶ್ನೆಗೆ ಉತ್ತರ ತಾನೇ ಬೇಕು. ನೀವೊಂದು ಕೆಲಸ ಮಾಡಿ, ಇದಕ್ಕೆ ನನ್ನ ಬಳಿಯಲ್ಲಿ ಉತ್ತರವಿಲ್ಲ, ನೀವು ನನ್ನ ಜೊತೆಯಲ್ಲಿ ಬನ್ನಿ, ಆ ತ್ರಿಮೂರ್ತಿಗಳನ್ನು ಕೇಳೋಣ, ಅವರಲ್ಲಿ ಯಾರು ದೊಡ್ಡವರು ಎಂಬುದಾಗಿ ಅವರೇ ತಿಳಿಸ್ತಾರೆ. ಬನ್ನಿ ಬನ್ನಿ ನನ್ನ ಜೊತೆಯಲ್ಲಿ ಎಂಬುದಾಗಿ ದೇವತೆಗಳ ಸಮೇತವಾಗಿ ಬ್ರಹ್ಮದೇವನ ಬಳಿಗೆ, ಅಂದ್ರೆ ಸತ್ಯಲೋಕದ ಕಡೆಗೆ ಬರ್ತಾ ಇದ್ದಾರಂತೆ ನೋಡಿ. ಆ ನಾರದ ಮಹಾತ್ಮರು ಬರ್ತಿರಬೇಕಾದರೆ ದೇವೇಂದ್ರನ ಕರೆದು ಹೇಳ್ತಾರೆ, ಅಯ್ಯ ದೇವೇಂದ್ರ, ನೀನು ನನ್ನ ಬಳಿ ಕೇಳಿದಂತಹ ಪ್ರಶ್ನೆಯನ್ನ ನನ್ನ ತಂದೆಯಾಗಿರ್ತಿರುವ ಬ್ರಹ್ಮದೇವನನ್ನು ಕೇಳು, ಅವನ ನಿನಗೆ ಸರಿಯಾದ ಉತ್ತರವನ್ನು ಕೊಡ್ತಾನೆ. ನಾನು ಹೇಳ್ಕೊಟ್ಟು ಬಂದ್ಬೇಕಣಪ್ಪ ನಿನ್ನ, ಎಷ್ಟಾದ್ರೂ ನಮ್ಮ ಅಪ್ಪ ಅವ ನನ್ನ ಹೇಳ್ದಾನ್ ಬೇಡ, ಏನು ಕೇಳದಿದ್ರು ನೀನ್ ನೇರವಾಗಿ ಪ್ರಶ್ನೆ ಕೇಳು. ಪೂಜನೆ ಆಗಲಿ, ನೀನು ಹೇಳಿದಾಗಿ ಕೇಳ್ತೇನೆ ಎಂಬುದಾಗಿ ದೇವಾನು ದೇವತೆಗಳ ಸಮೇತವಾಗಿ ಸತ್ಯಲೋಕಕ್ಕೆ ಬಂದು ಬ್ರಹ್ಮದೇವನು ಹೇಳುತ್ತಾನೆ, ಅಯ್ಯ ದೇವತೆಗಳ ಏನು ವಿಚಾರ? ದೇವಲೋಕದಲ್ಲಿ ಇರಬೇಕಾದಂತ ದೇವಾನು ದೇವತೆಗಳೆಲ್ಲರೂ ಕೂಡ ಸತ್ಯಲೋಕದಲ್ಲಿ ಏನಪ್ಪ ಸಮಾಚಾರ? ಬ್ರಹ್ಮದೇವ, ದೇವತೆಗಳಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನು ನಿಮ್ಮಲ್ಲಿ ಪ್ರಶ್ನೆ? ಹೇಳಿ, ಏನು ಪ್ರಶ್ನೆ? ಬ್ರಹ್ಮದೇವ, ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು? ನೋಡಿ, ಮಾತನ್ನ ಕೇಳಿದ ಕೂಡಲೇ ದೇವಾನು ದೇವತೆಗಳು ಮೇಲೆದ್ದಂತ ಬ್ರಹ್ಮದೇವನ ಹೇಳ್ತಾನೆ, ಹೇ ದೇವತೆಗಳ, ಈ ಜಗದಲ್ಲಿ ಸೃಷ್ಟಿಕರ್ತನ ಯಾರು? ಆ ಸೃಷ್ಟಿಕರ್ತನ ಯಾರು ಎಂಬುದಾಗಿ ಕೇಳ್ತಿರಬೇಕಾದರೆ ದೇವತೆಗಳು ಹೇಳ್ತಾರೆ, ಬ್ರಹ್ಮದೇವ ನೀನು ತಾನೇ ಸೃಷ್ಟಿಕರ್ತ. ಹಾಗಂದ ಮೇಲೆ ಈ ಜಗತ್ತಿಗೆ ಈ ಪಂಚಮುಖ ಬ್ರಹ್ಮನಾಗಿರುವಂತ ಬ್ರಹ್ಮದೇವನ ದೊಡ್ಡವನು. ನೋಡಿ, ಪಂಚಮುಖ ಬ್ರಹ್ಮ ಅಂದ್ರೆ ಈಗ ಹೇಳೋದು ಅವನಿಗೆ ಚತುರ್ಮುಖ ಬ್ರಹ್ಮ ಅಂತ. ಅಂದ್ರೆ ಬ್ರಹ್ಮನಿಗಿದ್ದದ್ದು 5 ತಲೆಗಳಂತೆ ನೋಡಿ, 4 ಅಲ್ಲ. ಬ್ರಹ್ಮನಿಗಿದ್ದದ್ದು 5 ತಲೆಗಳು. ಈ ಜಗತ್ತಿಗೆ ಈ ಪಂಚಮುಖ ಬ್ರಹ್ಮನೇ ದೊಡ್ಡವನೆಂಬುದಾಗಿ ಹೇಳಿದಂತೆ ದೇವತೆಗಳಿಗೆ ಈ ಕೊಟ್ಟಂತ ಉತ್ತರ ಸಮಾಧಾನವನ್ನು ಕೊಡ್ತಾ ಇಲ್ಲ. ನಾರದರು ಹೇಳ್ತಾರೆ, ಅಯ್ಯ ದೇವತೆಗಳ ಬನ್ನಿ, ಶ್ರೀಮನ್ನಾರಾಯಣನಿದ್ದಾನಲ್ಲ ಅವರನ್ನು ಕೂಡ ಕೇಳೋಣ ಬನ್ನಿ, ಅವರೇನು ಹೇಳ್ತಾನೆ? ನಾರದರ ಸಮೇತವಾಗಿ ದೇವಾನು ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಆ ನಾರಾಯಣನ ಸ್ಮರಣೆ ಮಾಡ್ತಾ ಬರ್ತಾ ಇದ್ದಾರೆ. ಒಂದೇನಾಗುತ್ತೆ ನೋಡಿ, ಜಗವೆಲ್ಲ ನಾಟಕ ರಂಗವಯ್ಯ, ನಾವೆಲ್ಲರೂ ನೀನಾಡಿಸೋ ಗೊಂಬೆಗಳಯ್ಯ. ಜಗವೆಲ್ಲ ನಾಟಕ ರಂಗವಯ್ಯ, ನಾವೆಲ್ಲರೂ ನೀನಾಡಿಸೋ ಗೊಂಬೆಗಳಯ್ಯ. ಜಗವೆಲ್ಲ ನಾಟಕ ರಂಗವಯ್ಯ, ನಾವೆಲ್ಲರೂ ನೀನಾಡಿಸೋ ಗೊಂಬೆಗಳಯ್ಯ. ಜಗವೆಲ್ಲ ನಾಟಕ ರಂಗವಯ್ಯ. ವೈಕುಂಠಕ್ಕೆ ಹೋಗಿ ಆ ಶಿವನಾರಾಯಣ ಲೋಕದ ಜನನ ಕಾಯುತ್ತಲಿರುವೆ, ಭುವನ ಬ್ರಹ್ಮಾಂಡವನೇ ತೋರುತ್ತಲಿರುವೆ. ಲೋಕದ ಜನನ ಕಾಯುತ್ತಲಿರುವೆ, ಭುವನ ಬ್ರಹ್ಮಾಂಡವನೇ ತೋರುತ್ತಲಿರುವೆ. ಜಗದ ಸೃಷ್ಟಿಯೆಲ್ಲ ನಿನ್ನ ಕಾಣತಿಯಲ್ಲಿ, ಎಲ್ಲ ನಿನ್ನ ಹಾನವಿಯಲ್ಲಿ ಎಂದು ಬಂಧಿಸಲಿ ನಿನ್ನ ಎಲೆಯಲೇ. ಜಗವೆಲ್ಲ ನಾಟಕ ರಂಗವಯ್ಯ, ನಾವೆಲ್ಲರೂ ನೀನಾಡುವ ಗೊಂಬೆಗಳಯ್ಯ. ಜಗವೆಲ್ಲ ನಾಟಕ ರಂಗವಯ್ಯ. ಚಕ್ರವು ನಿಮ್ಮ ಕರದಲ್ಲಿ
ಸಂಹಾರ ನಿಮ್ಮ ಕೊರಗಲಿ ಚಕ್ರವು ನಿಮ್ಮ ಕರದಲ್ಲಿ ಸಂಹಾರ ನಿಮ್ಮ ಕೊರಗಲಿ ಶ್ರೀ ಮಹಾಲಕ್ಷ್ಮಿ ನಿಮ್ಮ ವತ್ಸಲದಲ್ಲಿ ಮಹಾಲಕ್ಷ್ಮಿ ನಿಮ್ಮ ವತ್ಸಲದಲ್ಲಿ ಇದೆಂದು ಬನ್ನಿಸಲಿ ನಿಮ್ಮಯ ಮೇಲೆ ಜಗವೆಲ್ಲ ನಾಟಕ ರಂಗವಯ್ಯ ನಾವೆಲ್ಲರೂ ನೀರಾಡಿದ ಮುಂದೆಯಲಯ್ಯ ಜಗವೆಲ್ಲ ನಾಟಕ ಜಗವೆಲ್ಲ ನಾಟಕ ಜಗವೆಲ್ಲ ನಾಟಕ ರಂಗವಯ್ಯ ನಾರಾಯಣ ನಾರಾಯಣ ಎಂಬುದಾಗಿ ನಾರದ ಮಹತ್ವರು ವೈಕುಂಠದ ಕಡೆಗೆ ಬರ್ತಾ ಇದ್ದಾರಂತೆ ನೋಡಿ ದೇವಾರು ದೇವತೆಗಳನ್ನು ಕಂಡು ಆ ಜಗನ್ನಾಟಕ ಸಂತರಧಾರಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಕೇಳುತ್ತಾನೆ, ಅಯ್ಯ ದೇವತೆಗಳ ಏನು ವಿಚಾರ? ದೇವಲೋಕದಲ್ಲಿ ಇರಬೇಕಾದಂತ ದೇವಾನು ದೇವತೆಗಳೆಲ್ಲರೂ ಕೂಡ ವೈಕುಂಠದಲ್ಲಿ ಏನಪ್ಪ ಸಮಾಚಾರ? ನಾರಾಯಣ ದೇವತೆಗಳಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆಯಂತೆ. ಅಯ್ಯ ನಿಮ್ಮನ್ನು ಕೂಡ ಪ್ರಶ್ನೆ ಕೇಳಿ. ಏನು ನಿಮ್ಮ ಪ್ರಶ್ನೆ? ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು? ಇದೇ ನಮ್ಮ ಪ್ರಶ್ನೆ.